ಗೆಳೆಯರೇ, ಫ್ಲಿಪ್ಕಾರ್ಟಲ್ಲಿ ನೀವು ಫ್ಲಿಪ್ಕಾರ್ಟ್ EMIನಲ್ಲಿ ಏನಾದರೂ ವಸ್ತುಗಳನ್ನ ಖರೀದಿ ಮಾಡಿದರೆ ಅದರ ಒಂದು EMIನ ಯಾವ ರೀತಿ ನೀವು ರೀಪೇಮೆಂಟ್ ಮಾಡಬೇಕು ಅಂತ ಹೇಳ್ತೀನಿ. ಅದನ್ನು ನೀವು ಈ ತಿಂಗಳ ಒಂದು ಏನು EMI ಇರುತ್ತೆ ಅದನ್ನು ಒಂದು ನೀವು ಮುಂದಿನ ತಿಂಗಳು ನೆಕ್ಸ್ಟ್ 1ನೇ ತಾರೀಕಿನಿಂದ 5ನೇ ತಾರೀಕಿನ ಒಳಗಡೆ ಕಟ್ಟಬೇಕಾಗಿರುತ್ತೆ. ಅಂದರೆ 1ರಿಂದ 5ನೇ ತಾರೀಕಿನ ಒಳಗಡೆ ಆ ಒಂದು ಬಿಲ್ ಅನ್ನೋದು ಜನ್ರೇಟ್ ಆಗುತ್ತೆ. ಅದನ್ನು ಕಟ್ಟಬೇಕು ಅಂದರೆ ಇಲ್ಲಿ ಮೊದಲು ಫ್ಲಿಪ್ಕಾರ್ಟ್ನಲ್ಲಿ ಅಕೌಂಟ್ ಅಂತ ಏನಿರುತ್ತೆ ಅದನ್ನು ಓಪನ್ ಮಾಡ್ಕೊಳ್ಳಿ. ಕೆಳಗಡೆ ಅಕೌಂಟ್ ಅಂತ ಇದೆ ನೋಡಿ, ಓಪನ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಫ್ಲಿಪ್ಕಾರ್ಟ್ EMI ಅಂತ ಒಂದು ಆಪ್ಷನ್ ತೋರಿಸುತ್ತೆ, ಅದನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿದೆ ನೋಡಿ ಫ್ಲಿಪ್ಕಾರ್ಟ್ EMI ಅಂತ, ಆ ಒಂದು ಆಪ್ಷನನ್ನು ಓಪನ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ 1ರಿಂದ 5ನೇ ತಾರೀಕಿನ ಒಳಗಡೆ ನೀವು ಬಿಲ್ ಪೇಮೆಂಟ್ ಮಾಡ್ತಾಯಿದ್ರೆ ಇಲ್ಲಿ ನಿಮ್ಮ ಒಂದು ಬಿಲ್ ಅನ್ನೋದು ಜನ್ರೇಟ್ ಆಗಿರುವಂಥದ್ದು ತೋರಿಸುತ್ತೆ. 5ನೇ ತಾರೀಕು ಡ್ಯೂ ಅಂತಲೂ ಕೂಡ ತೋರಿಸುತ್ತೆ. ಇಲ್ಲಿ ನೋಡಿ ಓಪನ್ ಆಗ್ತಾ ಇದೆ, ನೋಡ್ಬೋದು. ಇಲ್ಲಿ 1,010 ರೂಪಾಯಿ ಡ್ಯೂ ಅಂತ ಡಿಸೆಂಬರ್ ಡ್ಯೂ ಅಂದರೆ ಜನವರಿ 5 ಒಳಗಡೆ ತುಂಬಬೇಕಾಗಿರುತ್ತೆ. ಜನವರಿ ಡ್ಯೂ ಇದ್ದರೆ ಫೆಬ್ರವರಿ 5 ಒಳಗಡೆ ತುಂಬಬೇಕಾಗಿರುತ್ತೆ. ಇಲ್ಲಿ ಡಿಸೆಂಬರ್ ಡ್ಯೂ ಅನ್ನೋದು 1,010 ರೂಪಾಯಿ ಪೇ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, UPI ಅಥವಾ ಇನ್ಯಾವುದೇ ಪೇಮೆಂಟ್ ಮೆಥಡ್ ಮೂಲಕ ನೀವು ಇಂಟರ್ನೆಟ್ ಬ್ಯಾಂಕಿಂಗ್ ಇರ್ಬೋದು, ಅವುಗಳ ಮೂಲಕ ನೀವು ಪೇಮೆಂಟ್ ಮಾಡ್ಬೋದು. ಇಲ್ಲಿ ನಾನು UPI ಅಂತ ಸೆಲೆಕ್ಟ್ ಮಾಡ್ತೀನಿ, ಯಾಕೆಂದರೆ ಈಸಿ ಮೆಥಡು. UPI ಅಂತ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಫೋನ್ಪೇ ಅಥವಾ ಗೂಗಲ್ ಪೇ ಅಥವಾ ಏರ್ಟೆಲ್ ಒಂದು ಆ್ಯಪ್, ಯಾವುದೇ ಒಂದು ಆ್ಯಪ್ನ ನೀವು ಸೆಲೆಕ್ಟ್ ಮಾಡಿಬಿಟ್ಟು ಅದರ ಮೂಲಕ ನೀವು ಪೇಮೆಂಟನ್ನು ಮಾಡಬಹುದು. ಇಲ್ಲಿ ಪೇಮೆಂಟನ್ನು ಅಂದರೆ ಫೋನ್ಪೇ UPIನಲ್ಲಿ ನೀವು ಫೋನ್ಪೇ ಅಂತ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಅಲ್ಲಿಂದ ಫೋನ್ಪೇ ಆ್ಯಪ್ ನೇರವಾಗಿ ಓಪನ್ ಆಗುತ್ತೆ. ಇಲ್ಲಿ ನೋಡಿ UPIನಲ್ಲಿ ನಾನು ಇಲ್ಲಿ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಫೋನ್ಪೇ, ಗೂಗಲ್ ಪೇ, ನಾವಿ UPI ಅಥವಾ ಭೀಮ್ UPI ಈ ರೀತಿ ಯಾವುದೇ ಆ್ಯಪ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಫೋನ್ಪೇ ಅಂತ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಮಾಡಿಬಿಟ್ಟು ಇಲ್ಲಿಂದನೇ ಪೇ ಅಂತ ಕ್ಲಿಕ್ ಮಾಡ್ತೀನಿ. ಮಾಡಿದ ತಕ್ಷಣದಲ್ಲಿ ನಮ್ಮ ಫೋನ್ಪೇ ಆ್ಯಪ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ನೋಡಿ ಫೋನ್ಪೇನಲ್ಲಿ ಇರುವಂಥ ಬ್ಯಾಂಕ್ ಅಕೌಂಟ್ನ ಈ ರೀತಿ ಸೆಲೆಕ್ಟ್ ಮಾಡಿಬಿಟ್ಟು ಪೇ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ UPI ಪಿನ್ನು 6 ಅಂಕಿಗಳು UPI ಪಿನ್ನನ್ನು ಹಾಕ್ತೀನಿ. ಹಾಕಿದ ತಕ್ಷಣದಲ್ಲಿ ನಮ್ಮ ಪೇಮೆಂಟ್ ಅನ್ನೋದು ಸಕ್ಸಸ್ ಆಗುತ್ತೆ. ಆದ ತಕ್ಷಣದಲ್ಲಿ ನಮ್ಮ ಫ್ಲಿಪ್ಕಾರ್ಟ್ ಪೇ ಲೆಟರ್ ಬಿಲ್ ಅನ್ನೋದು ಜನ್ರೇಟ್ ಆಗುತ್ತೆ. ಆ ನಂತರದಲ್ಲಿ ನಾನು ಫ್ಲಿಪ್ಕಾರ್ಟ್ ಆ್ಯಪ್ನ ಓಪನ್ ಮಾಡಿ ತೋರಿಸ್ತೀನಿ. ನನ್ನ ಒಂದು ಡ್ಯೂ ಏನು ಅಮೌಂಟ್ ಇತ್ತು ಅದು 0 ಆಗಿದೆಯಾ ಇಲ್ಲೋ ಅಂತ. ನೀವು ಪ್ರತಿ ಸಾರಿ ಬಿಲ್ ಕಟ್ಟಿದ ನಂತರದಲ್ಲಿ ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು. ನೋಡಿ ಫ್ಲಿಪ್ಕಾರ್ಟ್ ಕಡೆಯಿಂದ ಮೆಸೇಜ್ ಬಂದಿದೆ, ಅಂದರೆ 100% ಅದು ಪೇಮೆಂಟ್ ಅನ್ನೋದು ಸಕ್ಸಸ್ ಆಗಿರುತ್ತೆ. ಇಲ್ಲಿ ನೋಡಿ ಫ್ಲಿಪ್ಕಾರ್ಟ್ ಆ್ಯಪ್ನ ಓಪನ್ ಮಾಡಿಬಿಟ್ಟು ನನ್ನ ಅಕೌಂಟ್ನಲ್ಲಿ ಹೋಗಿ ನನ್ನ ಒಂದು EMI ಡ್ಯೂ ಏನು ತೋರಿಸ್ತಾ ಇತ್ತು ಅದು 0 ಆಗಿದೆಯಾ ಇಲ್ಲೋ ಅಂತ ಒಂದು ಬಾರಿ ನೀವು ಕನ್ಫರ್ಮ್ ಮಾಡಲೇಬೇಕು. ಇಲ್ಲಿ ನೋಡಿ ಫ್ಲಿಪ್ಕಾರ್ಟ್ EMI ಅಂತ ಓಪನ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಈ ರೀತಿ ನೋಡ್ಬೋದು, ಇಲ್ಲಿ ಪೇಮೆಂಟ್ ಪ್ರೊಸೆಸ್ಡ್ ಅಂತ ಬರ್ತಾ ಇದೆ. ಇಲ್ಲಿ ಜನವರಿ ಅನ್ಬಿಲ್ಡ್ ಅಂತ ಇಲ್ಲಿ 0 ಆಗಿದೆ. ಈ ರೀತಿ 0 ಆದರೆ ನಮ್ಮ ಪೇಮೆಂಟ್ ಅನ್ನೋದು ಸಕ್ಸಸ್ಫುಲ್ ಆಗಿ ಪೇಮೆಂಟ್ ಆಗಿದೆ ಅಂತ ಅರ್ಥ.